स्वागत है आपका बी न्यूज नेशन में। मैं हूं आबिद हुसैन शेख। कांग्रेस में वंशवाद की राजनीति है। एएस पाटिल नडहल्ली। राज्य के गृह मंत्री एमबी पाटिल के खिलाफ भाजपा के एमएलए एएस पाटिल नडहल्ली ने आज एक प्रेस मीट में तीखी वार करते हुए एमबी पाटिल को जल संसाधन मंत्रालय संभालते हुए जिले में किसानों के साथ सिर्फ धोखा ही किया है। जैसे राहुल गांधी वंशवाद की राजनीति में कदम रखे हैं, उसी तरह एमबी पाटिल के परिवार में भी राजनीतिक कदम जुटाया गया है। जबकि रमेश जिगजंगी को राजनीति से संन्यास लेने के लिए कहने वाले एमबी पाटिल देवेगौड़ा और एमसी मनगोली को क्यों नहीं कहते। आने वाले दिनों में इनका बेटा ही कहेगा कि राजनीति से संन्यास ले लो पापा जी। मुख्यमंत्री आದಂತ ಸಂದರ್ಭದಲ್ಲಿ ಮುಳವಾಡ ಮತ್ತು ಚಿಮ್ಮಲಿ ಏತುಗೆ ನೀರಾವರಿ ಯೋಜನೆಗೆ 800 ಕೋಟಿ ರೂಪಾಯಿಗಳ ಅಪ್ರೂವ್ ಕೊಟ್ಟು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವ್ ಕೊಟ್ಟು ಫೈನಾನ್ಸ್ ಅಲ್ಲಿ ಇಟ್ಟು ಇವರು ಏನು ಟೆಂಡರ್ ಕರೆದರು. ಅದು ಬಂದ ಮೇಲೆ ಎಂಬಿ ಪಾಟೀಲ್ ಸಾಧನೆ ಏನು ಅಂತಂದ್ರೆ ಗ್ಲೋಬಲ್ ಟೆಂಡರ್ ಕರೆದಿತ್ತು. ಅಂದ್ರೆ ಈ ಬಿಜಾಪುರ ಕರ್ನಾಟಕದವ್ರು ಯಾರು ಸಿಕ್ಕಿರಬಾರ್ದು, ಯಾರಿಗೆ ಹಾಕಕ್ಕೆ ಬಂದಿರಬಾರ್ದು, ಟೆಂಡರ್ ಹಾಕಕ್ಕೆ ಬರಬಾರ್ದು. ಅವರು ಮಹಾರಾಷ್ಟ್ರದಿಂದ ಬರಬೇಕು, ಆಂಧ್ರದಿಂದ ಬರಬೇಕು. ಅವ್ರನ್ನ ಕರೆಸಿ ಇಲ್ಲಿ ಪ್ಯಾಕೇಜ್ ಸಿಸ್ಟಮ್ ಮಾಡಿ ಟೆಂಡರ್ ಕರೆದಿದ್ದು ಎಂಬಿ ಪಾಟೀಲ್ ಸಾಧನೆ. ಟೆಂಡರ್ ಕರೆದಿದ್ದು ಸಾಧನೆ ಬಿಟ್ರೆ ನಿರಂತರವಾಗಿ ಜನ ನಿಮ್ಮನ್ನು ಅಧಿಕಾರದಲ್ಲಿ ಇಟ್ಟಿದ್ದಾರಲ್ಲ, ನಿಮ್ ಕೊಡುಗೆ ಏನು? ಒಂದೇ ಉದಾಹರಣೆ ಕೊಡಿ. ನಾನು ಅವ್ರ ಜೊತೆ ಬಹಿರಂಗವಾಗಿ ಮಾಧ್ಯಮದ ಸ್ನೇಹಿತರ ಜೊತೆ, ಯಾಕಂದ್ರೆ ಈಗ 19 ದಿನ ಇದೆ ಟೈಮು, ಇದೊಂದು ಒಳ್ಳೆ ಅವಕಾಶ ಚರ್ಚೆ ಮಾಡ್ಲಿಕ್ಕೆ. ನಿಮ್ ಕೊಡುಗೆಗಳು ಏನಪ್ಪ? ಈ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ನಿಮ್ಗೆ? ಜನರ ಋಣ ನಿಮ್ ತಲೆ ಮೇಲೆ ಎಷ್ಟಿದೆ? ನೀವೇನು ಕೊಡುಗೆ ಕೊಟ್ಟಿದ್ದೀರಿ? ಯಾವ ಕ್ಷೇತ್ರಕ್ಕೆ ಕೊಟ್ಟಿದ್ದೀರಿ? ಇದು ಬಹಳ ಮುಖ್ಯ. ನಾನು ಬಹಳ ಸರಿ ನೋಡ್ತಾ ಇರ್ತೇನೆ ನೀರಾವರಿ ವಿಷಯದಲ್ಲಿ ಬಂದಾಗ. ನಾನು ಯಾವಾಗ ಬಿಜಾಪುರ ನಗರವನ್ನ ಪ್ರವೇಶ ಮಾಡ್ತಾ ಇರ್ತೇನೆ, ಅಲ್ಲೆಲ್ಲ ಫ್ಲಕ್ಸ್ಗಳು ಕಾಣ್ತಾ ಇತ್ತು. ಸದ್ಯಕ್ಕೆ ಯಾಗೋ ಈಗ ಕಾಣ್ತಾ ಇಲ್ಲ. ಒಳ್ಳೇದು. ಭಗೀರಥ, ಆಧುನಿಕ ಭಗೀರಥ. ಇದು ನನ್ನ ಸವಾಲು ಎಂಬಿ ಪಾಟೀಲ್ರಿಗೆ. ನಿಮ್ಮ 5 ವರ್ಷದ ನೀರಾವರಿ ಮಂತ್ರಿಗಳಾಗಿದ್ದಾಗ ಎಷ್ಟು ಹೆಕ್ಟೇರ್ ಪ್ರದೇಶಕ್ಕೆ ವಾಸ್ತವವಾಗಿ ನೀರು ಬಂದಿದೆ, ಎಷ್ಟು ಹೆಕ್ಟೇರ್ ಪ್ರದೇಶ ನೀರಾವರಿ ಒಳಪಟ್ಟಿದೆ, ಅದೇ ಜಾಗದಲ್ಲಿ ಕೂತ್ಕೊಂಡು ನಾವು ಮಾಧ್ಯಮದ ಜೊತೆ ಸಂವಾದ ಮಾಡೋಣ. ಎಷ್ಟು ಎಕರೆ ಬಂದಿದೆ ಅಂತ ಬೇಕಲ್ಲ ನಿಮ್ಗೆ? ನೀರಾವರಿ ಎಷ್ಟು ಎಕರೆ ಒಳಪಡಿಸಿದೆ ಅಂತ ಬೇಕಲ್ಲ? ಎಷ್ಟು ಸಾರಿ ಹೋರಾಟ ಮಾಡಿದ್ರಿ ಬೀದಿಗಿಳಿದು ಅಂತ ಬೇಕಲ್ಲ? ಎಷ್ಟು ಸರಿ, ಒಂದು ಸಾರಿನಾದ್ರೂ ಒಂದು ದಿನಾನಾದ್ರೂ ಧರಣಿ ಮಾಡಿದ್ದೀರಾ? ವಿಧಾನಸಭೆ ಒಳಗಡೆ ಮಾಡಿದ್ದೀರಾ? ವಿಧಾನಸಭೆ ಹೊರಗಡೆ ಮಾಡಿದ್ದೀರಾ? ಎಷ್ಟು 2019 ಸ್ವಾಮಿ, ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾದಂಥ ನೀರಾವರಿ ಯೋಜನೆ, ನೆನಗಿದಿಗೆ ಬಿದ್ದಿರ್ತಕ್ಕಂಥ ನೀರಾವರಿ ಯೋಜನೆ ಯಾವುದು? ಆಲೆಮಟ್ಟಿ. ನಾನು ಪ್ರಶ್ನೆ ಮಾಡ್ತೇನೆ ನಿಮಗೆ, ನಿಮ್ಮ 5 ವರ್ಷದ ಆಡಳಿತದ ಅವಧಿಯಲ್ಲಿ ಮತ್ತು ಈಗ ಬಂದಿರತಕ್ಕಂಥ ಆಡಳಿತ ಅವಧಿಯಲ್ಲಿ ಒಂದು ದಿನನಾದರೂ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೆದಿದ್ದೀರಾ? ಹಣ ಕೊಡೋದೆಲ್ಲ ಬಿಟ್ಬಿಡಿ, ನೀವು ಸಭೆ ಕರೆದಿದ್ದೀರೇನ್ರಿ? ಇಲ್ಲ, ಒಂದು ಸಭೆ ಕರೀಲಿಲ್ಲ. ನೀರನ್ನು ಬಳಸ್ಕೊಳ್ಳೋದಕ್ಕೆ ಪ್ರಾಮಾಣಿಕವಾದಂತ ಕೆಲಸ ಮಾಡಿದಿರಾ? ನಾನು ನಿಮಗೆ ಇದು ಎಎಸ್ ಪಾಟೀಲ್ ನಡಹಳ್ಳಿ, ನನ್ನ ಜಿಲ್ಲೆಯ ರೈತರ ಪರವಾಗಿ ನಿಮಗೆ ಆಗ್ತಿರ್ತಕ್ಕಂಥ ಸವಾಲು. ನೀವು ದಾಖಲಾತಿ ತಗೊಂಬನ್ನಿ, ನಾನು ರೆಡಿ ಇದೀನಿ ತಗೊಂಬರಕ್ಕೆ. ಎಂಬಿ ಪಾಟೀಲ್ ನೀವು ಮಾಡಿದ್ದೇನೋ ನೀರಾವರಿ ನಿಮ್ಮ ಮಂತ್ರಿಗಳಾಗಿ? ನೀವೇನು ಮಾಡಲಿಲ್ಲ. ಒಂದು ಒಳ್ಳೆ ಕೆಲಸ ಮಾಡಿದಿರಿ, ಅದು ನಿಮಗೋಸ್ಕರ, ನಿಮ್ಮ ಪಕ್ಷಕ್ಕೋಸ್ಕರ, ಜನರಿಗೋಸ್ಕರ ಅಲ್ಲ. ಸದಾನಂದ ಗೌಡರು ಸಭೆ ಕರೆದಂತ ಸಂದರ್ಭದಲ್ಲಿ ಅವರು ಇದ್ರು. ಜಿಲ್ಲೆ ಕಾಂಗ್ರೆಸ್ನ ಬಹುತೇಕ ನಾಯಕರುಗಳಿದ್ರು ಅಲ್ಲಿ. ಅವಾಗ ಇನ್ ಪ್ರಿನ್ಸಿಪಲ್ ಒಪ್ಪಿಗೆ ಕೊಟ್ಟು ಅಡ್ಮಿನಿಸ್ಟ್ರೇಟಿವ್ ಒಪ್ಪಿಗೆ ಕೊಡಬೇಕಾದ್ರೆ ಇದೇ ನಾಯಕರುಗಳು, ಕಾಂಗ್ರೆಸ್ಸಿನ ಮಹಾನ್ ನಾಯಕರುಗಳು ಹೇಳಿದ್ರು, ಓ ಇದು ಬಿ ಸ್ಕೀಮ್ ಅಲ್ಲಿ ಬರ್ತದೆ,
ಇದನ್ನು ಮಾತಾಡಲೇಬಾರ್ದು ಹೊರಗಡೆ ಮೀಡಿಯಾದ ಮುಂದೆ ಅಂದಾಗ ಯಾವ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ ದಯಮಾಡಿ ಕೊಡಿ ಅಂತ ಹೇಳಿ ನಾನಲ್ಲಿ ವಾದ ಮಾಡಿದೆ. ನಂತರ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದೆ. ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗಲೇ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಡಲೇಬೇಕು, ಕೊಡದೇ ಇದ್ರೂ ಹೋರಾಟ ಮಾಡ್ತೀವಿ ಅಂತ. ಅವಾಗ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟರು ಸದಾನಂದ ಗೌಡ್ರ ಕಾಲಕ್ಕೆ यूकेपी। और खबरों के लिए देखते रहिए बी न्यूज नेशन। ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್ ಬೈ 3 ಗೆಟ್ 3 ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 3 ಗೆಟ್ 3 ಫಾರ್ಮಲ್ ಕ್ಯಾಜುವಲ್ ವಿಂಟರ್ ವೆಸ್ಟರ್ನ್ಸ್ ಬಂಪರ್ ಆಫರ್ ಫ್ಲಾಟ್ ಸೇಲ್ 299 399 499 ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 1 ಗೆಟ್ 1 ಫ್ರೀ ಇದು ಆಫರ್ ಸಿಲ್ಕ್ ಸಾರೀಸ್ ಕಾಟನ್ ಸಾರೀಸ್ ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ನಿಯರ್ ಸಿದ್ದೇಶ್ವರ್ ಟೆಂಪಲ್ ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್ ಗುರುಕುಲ್ ರೋಡ್ ವಿಜಯಪುರ್. ಮೊಬೈಲ್ ನಂಬರ್ 7030170909. बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।